ಮುಂದಿನ ಒಂದು ದಶಕದಲ್ಲಿ ನಮ್ಮ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿಯಾಗಿರುವಂತಹ ಮೈಸೂರು ನಗರವನ್ನು ನಾವು ಹೇಗೆ ನೋಡಬೇಕಾಗಿದೆ, ಅದರ ಅಭಿವೃದ್ಧಿ ಯಾವ ರೀತಿಯಲ್ಲಿ ನಡಿಬೇಕಾಗಿದೆ ಅಂತ ಹೇಳುವ ಒಂದು ದೃಷ್ಟಿಕೋನದಲ್ಲಿ ನಮ್ಮ ಮೈಸೂರು ಜಿಲ್ಲಾಡಳಿತ ಒಂದು ದೊಡ್ಡ ಮೀಟಿಂಗನ್ನು ಮಾಡಿದರು. ಅದು ನಿಜವಾಗ್ಲೂ ಕೂಡ ಒಂದು ಸ್ತುತ್ಯಾರ್ಹವಾದಂತಹ, ಅಭಿನಂದನಾರ್ಹವಾದಂಥ ಒಂದು ನಡೆ ಅಂತ ನಾನು ಹೇಳ್ತೇನೆ. ಸಾಂಸ್ಕೃತಿಕ ರಾಜಧಾನಿಯ ರೆಡ್ ಕಾರ್ಪೆಟ್ ಅಂಡರ್ನಲ್ಲಿ ಈ ದಂಧೆಕೋರರು ನಡೆಸುವಂಥ ಕೆಲಸಗಳಿದೆಯಲ್ಲ, ಅದು ಲೈಂಗಿಕ ವ್ಯಾಪಾರದ ದಂಧೆನೇ ಆಗ್ಬೋದು, ಅಥವಾ ಜೂಜುಕೋರರ ದಂಧೆ ಆಗ್ಬೋದು. ಇವ್ರದ್ದು ವ್ಯಾಪಕವಾಗಿ ಅವ್ಯಾಹತವಾಗಿ ಎಗ್ಗಿಲ್ಲದೆ ಇದು ನಡೀತಾ ಇರುವಂಥದ್ದನ್ನು ನಾನು ಇವತ್ತು ಜಿಲ್ಲಾಡಳಿತದ ಗಮನಕ್ಕೆ ತರ್ತೇನೆ. ಇದನ್ನು ನಾವು ಇವತ್ತಿಂದನೇ ಮಟ್ಟ ಹಾಕಲಿಲ್ಲ ಅಂತಂದರೆ ನಾವು 10 ವರ್ಷದಲ್ಲಿ ಸಾಂಸ್ಕೃತಿಕ ರಾಜಧಾನಿಯ ಅಧೋಪತನವನ್ನು ನೋಡಬೇಕಾಗುತ್ತೆ. ಅಧಪತನ ಹೇಗಿರುತ್ತೆ ಅಂತಂದರೆ, ಥೈಲ್ಯಾಂಡ್ ಗೊತ್ತಲ್ಲ ನಿಮಗೆ, ಥೈಲ್ಯಾಂಡ್ ರೀತಿ ಆಗಿಬಿಟ್ರೆ ಅದರಲ್ಲಿ ಏನು ಆಶ್ಚರ್ಯ ಏನೂ ಇಲ್ಲ. ಇರುವಂಥ ಒಂದು ಪುಟ್ಟ ಸುಂದರವಾದಂತಹ ನಗರ ಇವತ್ತಿದರ ವ್ಯಾಪ್ತಿ ಒಂದು 20 ಕಿಲೋಮೀಟರ್ ಇರ್ಬೋದು. ಇದರಲ್ಲಿ ಪ್ರತಿ ಒಂದು ಕಿಲೋಮೀಟರ್ಗೂ ಕೂಡ 3-4 ಲೈಂಗಿಕ ದಂಧೆಗಳ ಅಡ್ಡೆಗಳು ಇವತ್ತು ಕಾಣ ಸಿಗ್ತಾ ಇರುವಂಥದ್ದು ಬಹಳ ಕಳವಳಕಾರಿಯಾದಂಥದ್ದು, ಮತ್ತು ನಾವೆಲ್ಲರೂ ತಲೆ ಕೆಡಿಸ್ಕೊಳ್ಳೇಬೇಕಾದಂಥದ್ದು. ಇದನ್ನು ನಾನು ಒಡನಾಡಿ ಸಂಸ್ಥೆಯ ಸದಸ್ಯನಾಗಿ ಕಳೆದ 35 ವರ್ಷಗಳ ಒಂದು ಅನುಭವ ಇಟ್ಕೊಂಡು ಇದನ್ನು ಹೇಳ್ತಾ ಇದ್ದೀನಿ. ಅಹರ್ನಿಶಿಯಾಗಿ ದುಡಿತಿರುವಂಥ ಸಂಸ್ಥೆ, ಪ್ರತಿನಿತ್ಯ ದಣಿಸ್ಕೊಳ್ತಾ ಇರುವಂಥ ಸಂಸ್ಥೆ, ಇದನ್ನು ಮಟ್ಟ ಹಾಕಲೇಬೇಕು ಅಂತ ಒಂದು 0 ಟಾಲರೆನ್ಸನ್ನು ಮೇಂಟೈನ್ ಮಾಡುವಂಥದ್ದು. ಯಾವುದೇ ರೀತಿಯ ರಾಜ್ಯ ಇಲ್ಲ ನಮಗೆ ಈ ವಿಚಾರದಲ್ಲಿ. ಯಾರಾದರೂ ಸರಿಯೇ ಲೈಂಗಿಕ ಶೋಷಣೆ, ವೇಶ್ಯಾವಾಟಿಕೆ ಇಂತಹ ವಿಚಾರ ಬಂದರೆ ನಾವು ನಿಷ್ಠೂರವಾಗಿ ಮಾತಾಡಬೇಕಾಗುತ್ತೆ. ನನಗೆ ಇವತ್ತು ಒಂದು ಸಂಕಟದಲ್ಲಿ ಮಾತನ್ನು ಹೇಳ್ತಾ ಇರುವಂಥದ್ದು, ಒಂದು ಕಡೆ ಸರ್ಕಾರ ಇಷ್ಟೊಂದು ದೊಡ್ಡ ಕನಸನ್ನು ಎತ್ಕೊಂಡಿದೆ. ಆ ಕನಸನ್ನು ಈಡೇರಿಸುವ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಕೆಲಸ ಮಾಡಬೇಕಾಗಿತ್ತು. ಆದರೆ ನಡೀತಿರೋದೇನು? ಪ್ರತ್ಯೇಕವಾಗಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಲ್ಲಿ ಹೇಳ್ತಾರೆ, ನಾನು ಮಾತಾಡ್ತಾ ಇರುವಂಥದ್ದು ಎಲ್ಲ ಅಧಿಕಾರಿಗಳಿಗೆ ಅನ್ವಯಿಸದೇ ಹೋಗ್ಬೋದು. ಭಾಳಷ್ಟು ನಿಷ್ಠಾವಂತ, ದಕ್ಷ, ಪ್ರಾಮಾಣಿಕ, ಮಾನ ಮರ್ಯಾದೆಗೆ ಅಂಜುವಂತಹ ಅಧಿಕಾರಿಗಳು ನಮ್ಮ ನಡುವೆ ಇರೋದರಿಂದ ಅಷ್ಟಿಷ್ಟು ಕೆಲಸಗಳು ನಡೀತಾ ಇದ್ದಾವೆ. ಇವತ್ತು ಹೇಗಾಗಿದೆ ಅಂತಂದರೆ, 3 ದಶಕಗಳ ಹಿಂದೆ ಈ ಹೇಸಿಗೆ ದಂಧೆಗೆ ಕೈ ಒಡ್ಡುವಂಥದ್ದು ಸಿಂಗಲ್ ಸ್ಟಾರ್ ಇದ್ದವ್ರು ಮಾಡ್ತಿರಲಿಲ್ಲ. ವೆರಿ ಸಾರಿ ಟು ಸೇ, ಇವತ್ತು ಈ ದಂಧೆಕೋರರೇ ಇವರನ್ನು ಕಂಟ್ರೋಲ್ ಮಾಡೋ ಮಟ್ಟಕ್ಕೆ ಇವತ್ತು ಬಂದಿದ್ದಾರೆ. ಇದ್ರ ವಾಸನೆ ಇದೆಯಲ್ಲ, ಈ ಹೇಸಿಗೆಯ ವಾಸನೆ ತಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಇದು ಹಬ್ತಾ ಇದೆ. ಉಸಿರು ಕಟ್ಟುವಂಥ ಒಂದು ವ್ಯವಸ್ಥೆ ಇದು. ಅಗೈನ್ ನಾನು ಹೇಳ್ತಾ ಇರುವಂಥದ್ದು, ಇದು ಯಾವುದೇ ಪೂರ್ವಾಗ್ರಹ ಇಟ್ಕೊಂಡು ನಾನು ಹೇಳ್ತಿಲ್ಲ, ಅಥವಾ ಎಲ್ಲರಿಗೂ ಇದು ಅನ್ವಯಿಸಲ್ಲ. ಆದರೆ ಭಾಳಷ್ಟು ಜನ ತಮ್ಮ ಕರ್ತವ್ಯವನ್ನು ಮರೆತು ಹೇಸಿಗೆ ಹಣಕ್ಕೋಸ್ಕರ ಕೈ ಚಾಚುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆ ಕಾರಣದಿಂದ ನಡಿಬೇಕಾದಂತಹ ಕಾರ್ಯಾಚರಣೆಗಳು ಸರಿಯಾದ ರೀತಿಯಲ್ಲಿ ನಡೀತಿಲ್ಲ. ನಡೆಸಲಿಕ್ಕೆ ಕೆಲವರು ಪ್ರಯತ್ನ ಪಟ್ಟರೂ ಕೂಡ ಅದು ಇವತ್ತು ವಿಫಲ ಆಗ್ತಾ ಇದೆ. ಇಲಾಖೆ ಒಳಗಿನ ಕೆಲವು ಜನ ಭ್ರಷ್ಟರು ಇನ್ಫಾರ್ಮೇಷನ್ನ ಕೊಡುವಂತಹ ಇನ್ಫಾರ್ಮೆಂಟ್ಗಳಾಗಿ ಕೆಲಸ ಮಾಡ್ತಾರೆ. ತಗೊಳ್ತಿರೋದು ಸರ್ಕಾರಿ ಸಂಬಳ, ನಿಯತ್ತಿರಬೇಕಾಗಿದ್ದು ಇಲಾಖೆಗೆ, ಆದರೆ ಅವರ ನಿಯತ್ತು ದಂಧೆಕೋರರಿಗಿರೋದಿದೆಯಲ್ಲ, ತುಂಬ ವಿಷಾದನೀಯವಾದಂಥ ವಿಚಾರ. ಈ ಕಾರಣಗಳಿಂದ ಬಹಳಷ್ಟು ಜನ, ಬಹಳಷ್ಟು ಕಡೆ ಈ ದಂಧೆಗಳನ್ನು ಅವ್ಯಾಹತವಾಗಿ ನಡೆಸ್ಕೊಂಡು ಹೋಗೋದನ್ನು ನಾವು ನೋಡ್ತೇವೆ. ಹ್ಯಾಬಿಚುವಲ್ ಅಫೆಂಡರ್ಸ್ ನಾನು ಹೇಳ್ತಾ ಇದ್ದೀನಲ್ಲ, ನಾನು ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಂಡಂಥವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಕಳೆಗಳ ಥರದಲ್ಲಿ ಬೆಳ್ಕೊಂಡು ಬಂದಂಥವರು ಅವ್ರು ಕಿತ್ತಷ್ಟು ಮತ್ತೆ ಜಾಸ್ತಿ ಬೆಳೀತಾ ಇದ್ದಾರೆ. ಹ್ಯಾಬಿಚುವಲ್ ಅಫೆಂಡರ್ಸ್ ಜಾಮೀನು
ಅವರಿಗೆ ಕೊಟ್ಟಿರ್ತಾರೆ. ಯಾವುದೋ ಒಂದು ಕೇಸಲ್ಲಿ ಜಾಮೀನು ಕೊಡಬೇಕಾದ್ರೂ ಮಾನ್ಯ ನ್ಯಾಯಾಲಯ ಬರೆಯುವಂಥದ್ದು ಏನು, ಇದೇ ರೀತಿಯಾದಂತಹ ಮತ್ತೊಂದು ಅಪರಾಧದಲ್ಲಿ ಇವರು ಕಾಣಿಸ್ಕೊಂಡ್ರೆ ಅವರ ಜಾಮೀನನ್ನು ರದ್ದು ಮಾಡ್ತೇವೆ ಅಂತ ಹೇಳುವಂಥದ್ದನ್ನು ಬರೆದಿರ್ತಾರಲ್ಲ, ಎಲ್ಲಿ ರದ್ದಾಗುತ್ತೆ ಅವ್ರ ಜಾಮೀನು? ಎಷ್ಟು ಜನ ಬೇಕು ಹೇಳಿ? ಹ್ಯಾಬಿಚುವಲ್ ಅಫೆಂಡರ್ಸ್, ಪೋಕ್ಸೋ ಪ್ರಕರಣದಲ್ಲಿ ಬೇಕಾದಂಥವ್ರು. ಇವರು ಇನ್ನೂ ಕೂಡ ಅವರ ಒಂದು ನೀಚ ದಂಧೆಯನ್ನು ನಡೆಸ್ಕೊಂಡು ಹೋಗ್ತಾ ಇರುವಂಥದ್ದು. ಇದನ್ನು ಮಟ್ಟ ಹಾಕಲಿಕ್ಕೋಸ್ಕರನೇ ಕರ್ನಾಟಕದಲ್ಲಿ ಆ್ಯಂಟಿ ಹ್ಯೂಮನ್ ಟ್ರಾಫಿಕಿಂಗ್ ಯೂನಿಟ್ ಇದೆ, AHTU. ಕರ್ನಾಟಕ ಮಾತ್ರ ಅಲ್ಲ, ನಮ್ಮ ಜಿಲ್ಲೆಯಲ್ಲಿ AHTU ಇದೆ, CCB ಇದೆ, SB ಸ್ಕ್ವಾಡ್ ಇದೆ, ಅಲ್ಲದೆ ವೃತ್ತ ನಿರೀಕ್ಷಕರುಗಳಿದ್ದಾರೆ. ಇವ್ರಿಗೆಲ್ಲರಿಗೂ ಕೂಡ ಇವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ವಾ? ಅಥವಾ ಇವ್ರ ಬಗ್ಗೆ ವೇರಬೌಟ್ಸ್ ಸಿಗ್ತಾ ಇಲ್ವಾ? ಅಥವಾ ನಮ್ಮಂಥ ಸಂಸ್ಥೆಗಳು ಇವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ ಅಂತ ಅಂದ್ಕೊಳ್ಬೇಕಾ? ಆಯುಕ್ತರ ಗಮನಕ್ಕೂ ಕೂಡ ನಾವು ತಂದಿದ್ದೇವೆ. ನಾನು ಭಾಳ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇರುವಂಥದ್ದು, ಮನೆ ಆಯುಕ್ತರಿಗೂ ಒಂದು ಸಲ, ಫಾರ್ ಎಕ್ಸಾಂಪಲ್, ನಮ್ಮವರು ಹೋಗ್ತಾನೆ ಇರ್ತಾರೆ, ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲೋ ಅಂತ ಇವ್ರಿಗೆ ಅನಿಸ್ಬೋದು. ಹೌದು, ನಮಗೆ ಈ ಕೆಲಸ ಬಿಟ್ಟರೆ ಬೇರೆ ಯಾವ ಕೆಲಸ ಇಲ್ಲ, ನಮ್ಮ ಬದ್ಧತೆ ಇರೋದೇ ಇಲ್ಲಿ. ಅಧಿಕಾರಿಗಳಿಗೂ ಇರೋದು ಅದೇ ಕೆಲಸ. ಜನರ ಸೇವೆಗೋಸ್ಕರ ನಾವು ಮುಡಿಪಾಗಿಟ್ಕೊಂಡ ಮೇಲೆ ನಿಯತ್ತಿಂದ ನಮ್ಮ ಕೆಲಸಗಳನ್ನ ಮಾಡಬೇಕು ಅಂತ ಅಷ್ಟೇ ನನ್ನ ತಲೆಯಲ್ಲಿರೋದು. ಈ ಕಾರಣಕ್ಕೋಸ್ಕರ ನಾವು ತಗೊಂಡೋಗಿ ಕೊಟ್ಟರೆ ಯಾವುದೇ ರೀತಿಯಾದಂತಹ ದಂಧೆಗಳೇ ನಡೀತಿಲ್ಲ ಅಂತ ಹೇಳುವಂಥ ಕ್ಲೀನ್ ಚಿಟ್ಟನ್ನು ಕೊಡುವಂಥದ್ದು ಇವತ್ತು ನಡೀತಾ ಇದೆ. ಇದು ತುಂಬ ಶೋಚನೀಯವಾದಂಥದ್ದು. ಇವೆಲ್ಲವನ್ನು ನಾನು ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇರುವಂಥದ್ದು ಒಂದೇ ಕಾರಣಕ್ಕೆ, ನಮ್ಮ ಸರ್ಕಾರಕ್ಕೆ ಒಂದು ದೊಡ್ಡ ಕನಸಿದೆ. ನಮ್ಮ ನಗರವನ್ನು ಸಾಂಸ್ಕೃತಿಕ ನಗರವನ್ನಾಗಿ ಒಂದು ಅಭಿವೃದ್ಧಿಯ ಪಥದ ಕಡೆಯಲ್ಲಿ ಒಯ್ಯಬೇಕು ಅಂತ ಹೇಳುವಂತಹ ದೃಷ್ಟಿಕೋನ ಇಟ್ಕೊಂಡು ಅಷ್ಟು ಜನರು ಕೂಡ ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಈ ರೀತಿಯಾದ ದಂಧೆಗಳು ಅಣಬೆಗಳ ಥರ, ನಾಯಿ ಕೊಡೆಗಳ ರೀತಿಯಲ್ಲಿ ಬೆಳೀತಾ ಇದ್ದರೆ ನಾಳೆ ಏನಾಗ್ಬೋದು ಹೇಳಿ? ಯಾರೂ ಕೂಡ ಓಡಾಡಲಿಕ್ಕಾಗದಂಥ ಒಂದು ಉಸಿರು ಕಟ್ಟುವಂತಹ ವಾತಾವರಣ ನಮ್ಮ ನಗರದಲ್ಲಿ ನಡೆದೋಗುತ್ತೆ. ಇದಕ್ಕೆ ಯಾರ್ಯಾರು ಕೈ ಜೋಡಿಸ್ತಾ ಇಲ್ಲ? ಹಣ ಇರುವಂತಹ, ಮೂರು ಬಿಟ್ಟಂತಹ, ಅಧಿಕಾರಕ್ಕೋಸ್ಕರ ಅಪಾಪಿಸುವಂತಹ, ಜೂಲ್ಸುರಿಸ್ಕೊಂಡು ನಿಲ್ಸುವಂತಹ ಜನ ಇದರ ಜೊತೆಯಲ್ಲಿ ಶಾಮೀಲಾಗುವಂಥದ್ದು, ಹಫ್ತಾ ವಸೂಲಿಗೋಸ್ಕರ ಇಳಿಯುವಂಥದ್ದು. ಯಾವ ಕೆಲಸಕ್ಕೋಸ್ಕರ ನಿಯೋಜಿಸಲ್ಪಟ್ಟಿದ್ದಾರೋ ಅಂಥವರೇ ಇದಕ್ಕೆ ಕೈ ಒಡ್ಡೋದಿದೆಯಲ್ಲ, ತುಂಬ ಅಸಹ್ಯವಾದಂಥದ್ದು ಮತ್ತು ನಾಚಿಕೆಗೇಡು ವಿಚಾರ ಆಗ್ತಾವೆ. ಹಾಗಾಗಿ ಇದನ್ನು ಬಹಳ ಗಂಭೀರವಾಗಿ ಮಾನ್ಯ ಆಯುಕ್ತರು ತಗೊಳ್ಬೇಕಾಗ್ತದೆ. ಪ್ರಪಂಚದಲ್ಲಿ ನೀವು ಒಂದು ಸಲ ಗಮನ ಹರಿಸಿದ್ರೆ ಎಂತಹ ಊರುಗಳು, ನಗರಗಳು ಯಾವ ಹಂತಕ್ಕೆ ಬಂದು ನಿಂತಿದ್ದಾವೆ ಅಂತ ಗೊತ್ತಾಗುತ್ತೆ. ಒಂದು ಸಂದರ್ಭದಲ್ಲಿ ಒಂದು ಒಳ್ಳೆಯ ಕೃಷಿ ಪ್ರಧಾನವಾದಂತಹ ರಾಷ್ಟ್ರ ಆಗಿದಂಥ ರಾಷ್ಟ್ರಗಳು ಇವತ್ತು ಲೈಂಗಿಕ ದಂಧೆಗಳನ್ನು ಆಶ್ರಯಿಸಿ, ಲೈಂಗಿಕ ಪ್ರವಾಸಿಗರನ್ನು ಆಶ್ರಯಿಸಿ ಬೆಳೀತಿರುವಂತಹ ನಗರಗಳಾಗ್ಬಿಟ್ಟಿದ್ದಾವೆ, ರಾಷ್ಟ್ರಗಳಾಗ್ಬಿಟ್ಟಿದ್ದಾವೆ. ಸೆಕ್ಸ್ ಇಂಡಸ್ಟ್ರಿ ಅಂತ ಅನಿಸ್ಕೊಂಡಿದೆ, ಸೆಕ್ಸ್ ಟೂರಿಸಮ್ ಅಂತ ಅನ್ನಿಸ್ಕೊಂಡಿದೆ. ಮೈಸೂರು ಆಗ್ಬಿಡ್ತದೆ ಅನ್ನೋ ಆತಂಕ ಇದೆಯಾ? ಯಾಕೆ ಆಗುವ ಚಾನ್ಸಸ್ ಎಲ್ಲವೂ ಇದೆ. ನಿಷ್ಕ್ರಿಯವಾಯಿತು ಒಂದು ವ್ಯವಸ್ಥೆ ಅಂತಂದರೆ ಇಲ್ಲಿ ಏನು ಸಿಗ್ತಾ ಇಲ್ಲ ಹೇಳಿ? ಇವತ್ತಿಗೂ ಹೊರ ರಾಷ್ಟ್ರದ ಬೆಲೆಬೆಣ್ಣುಗಳು ಇಲ್ಲಿ ಸಿಗುತ್ತೆ. ಎಸ್ಕಾರ್ಟ್ ಹೆಸರಲ್ಲಿ ಬೇಕಾ, ಸ್ಪಾ ಹೆಸರಿನಲ್ಲಿ ಬೇಕಾ, ಬ್ಯೂಟಿ ಪಾರ್ಲರ್ ಹೆಸರಿನಲ್ಲಿ ಬೇಕಾ, ಈ ಎಲ್ಲ ಹೆಸರುಗಳು ಇವತ್ತು ಮಿಸ್ಯೂಸ್ ಆಗ್ತಾ ಇದೆ ಟು ದ ಕೋರ್. ಒಳ್ಳೆಯ ಬ್ಯೂಟಿ ಪಾರ್ಲರ್ಗಳು ಕೂಡ ತಲೆ ತಗ್ಗಿಸುವಂಗಾಗ್ಬಿಟ್ಟಿದೆ. ಉತ್ತಮವಾದಂತಹ ಸ್ಪಾಗಳು ತಲೆ ತಗ್ಗಿಸುವಂತಾಗಿದೆ. ಲೈಸೆನ್ಸ್ ಇಲ್ಲದೆ ನಡೆಸುವಂಥ ಸ್ಪಾಗಳಿದ್ದಾವೆ. ಕ್ರಾಸ್ ಮಸಾಜು, ಮತ್ತೊಂದು ಮಸಾಜು ಅಂತ ಇವರು ಹೇಳ್ಬೋದು. ಅಲ್ಲಿ ನಡೀತಾ ಇರೋ ದಂಧೆಗಳು, ಅದರ ವಾಸನೆ ಅಧಿಕಾರಿಗಳಿಗೆ ಮೂಗಿಗೆ ಬಡಿದ್ರೂ ಕೂಡ ಅವರು ಅಲ್ಲಿ ಏನೂ ಇಲ್ಲ ಅಂತ ಅನಿಸೋದಿದೆಯಲ್ಲ, ಛೇ ಅನಿಸುತ್ತೆ. ಇದು ಒಳ್ಳೆಯ ಅಧಿಕಾರಿಗಳು ಕೂಡ ಕೆಲವರು ಕೈ ಇಸ್ಕೊಳ್ಳೋಂಗೆ ಆಗ್ಬಿಟ್ಟಿದೆ.
ಅವರು ಏನು ಮಾಡೋಕ್ಕಾಗದಂಥ ಸ್ಥಿತಿಯಲ್ಲಿ ತಲುಪಿದ್ದಾರೆ. ಹಣಕಾಸು ತನ್ನ ಒಂದು ಕಬಂಧ ಭಾವವನ್ನು, ಈ ಹೇಸಿಗೆ ಹಣ ಇದೆಯಲ್ಲ, ಹೆಣ್ಣು ಮಕ್ಕಳ ಬೆವರು ಅಂಟಿದಂತಹ ವಾಸನೆ ಬರುವ ಹಣ ಇದೆಯಲ್ಲ, ಅದು ಇವರ ಜೋಬಿಗಿಳಿತಾ ಇದೆ. ಆ ಹಣದಲ್ಲಿ ಇವರ ಮನೆಯ ಸದಸ್ಯರಿಗೆ ಏನು ಬೇಕೋ ಅದನ್ನು ಪೂರೈಸ್ತಾ ಇದ್ದಾರೆ ಅಂತ ಹೇಳೋದಿದೆಯಲ್ಲ, ಊಹಿಸ್ಕೊಳ್ಳೋಕ್ಕೂ ಅಸಹ್ಯ ಅನಿಸುತ್ತೆ. ಇದನ್ನು ನಿಷ್ಠೂರವಾಗಿ ಹೇಳ್ತಾ ಇದ್ದೀನಿ. ಒಂದು ಕನಸನ್ನು ಈ ಕಾರಣಕ್ಕೋಸ್ಕರ ನಾವು ಅಡ ಇಡಕ್ಕೆ ತಯಾರಿಲ್ಲ. ಮಾನ್ಯ ಘನ ಸರ್ಕಾರದ ಒಂದು ಕನಸು ಇದು. 10 ವರ್ಷದಲ್ಲಿ ಮೈಸೂರು ನಗರವನ್ನು ಒಂದು ಅಭಿವೃದ್ಧಿಯ ಕಡೆ ತಗೊಂಡೋಗ್ಲಿಕ್ಕೆ ಏನೇನು ಮಾಡಬೇಕು ಅಂತ ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವತ್ತು ಮೀಟಿಂಗಲ್ಲಿ. ಅಂಥ ಸಂದರ್ಭದಲ್ಲಿ ಈ ಒಂದು ದಂಧೆಗಳನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಮಹಾನಗರ ಪಾಲಿಕೆಯವರೆಗೂ ಕೂಡ ಜವಾಬ್ದಾರಿ ಇದೆ. ಲೈಸೆನ್ಸ್ ಇಲ್ದಿರುವಂತಹ ಸ್ಪಾಗಳಾಗಲಿ ಬ್ಯೂಟಿ ಪಾರ್ಲರ್ ಆಗಲಿ ಕಿತ್ತೆಸಿತಾ ಇರಬೇಕು. ಪ್ರಾಸ್ಟಿಟ್ಯೂಷನ್ ಅಂತ ಇಶ್ಯೂನ ಎನ್ಕೌಂಟರ್ ಮಾಡ್ದೇನೆ ಮೈಸೂರನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೋಗೋದು ಸರಿಯಲ್ಲ ಅಂತ. ಖಂಡಿತ ಸರಿಯಲ್ಲ, ಆಗೋದಿಲ್ಲ. ನಮ್ಮ ಎಲ್ಲ ಪ್ರಯತ್ನಗಳು ಕೂಡ ಹುಣಸೆ ಹಣ್ಣು ತಗೊಂಡೋಗಿ ಹೊಳೆಲಿ ಹಿಂಡ್ದಂಗೆ ಆಗ್ಬಿಡುತ್ತೆ. ಅಭಿವೃದ್ಧಿ ಅಂದರೆ ಏನು? ಎಕನಾಮಿಕಲ್ ಡೆವಲಪ್ಮೆಂಟ್ ಅಂತಂದರೆ ಬೇರೆ ಬೇರೆ ರಾಜ್ಯಗಳಿಂದ ಜನ ವಲಸಿಗರು ಬರ್ತಾ ಇರ್ತಾರೆ. ಅವ್ರುಗಳಿಗೆ ವಸತಿ ಆಗಬೇಕು, ಅವ್ರಿಗೆ ಊಟೋಪಚಾರ ಆಗಬೇಕು, ಅವರ ಲೈಂಗಿಕ ದಾಹಗಳನ್ನ ಇಂಗಿಸುವಂಥದ್ದಾಗಬೇಕು. ಇವೆಲ್ಲ ನೀಡ್ಗಳಾಗ್ಬಿಡ್ತವೆ. ಇವುಗಳನ್ನ ಎನ್ಕ್ಯಾಶ್ ಮಾಡ್ಕೊಳ್ತಾ ಯಾವುದೋ ಹೆಸರಿನಲ್ಲಿ ದಂಧೆಗಳು ಸ್ಟಾರ್ಟ್ ಆಗ್ತದೆ. ಲೀಗಲ್ ಆಗಿರೋದು ಏನಾದ್ರು ಮಾಡಲಿ, ನಾನು ಹೇಳ್ತಾ ಇರೋದು ಇಲ್ಲೀಗಲ್ ಅಂದಮೇಲೆ ಅದಕ್ಕೋಸ್ಕರನೇ ಒಂದು ಕಾಯ್ದೆ ಇದ್ಮೇಲೆ ITPA, ಪೋಕ್ಸೋ ಕಾಯ್ದೆಗೆ ಏನಿಲ್ವಾ, ಘನತೆ ಇಲ್ವಾ? ITPAಗೆ ಘನತೆ ಇಲ್ವಾ? IPC ಇವಾಗ ಬದಲಾವಣೆ ಆಗಿದೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಅಂತಾಗಿದೆ. ಈ ಸ್ಪಾಗಳು, ಬ್ಯೂಟಿ ಪಾರ್ಲರ್ಗಳು ಮರದೊಂದನ್ನು ಕಂಟ್ರೋಲ್ ಮಾಡಲಿಕ್ಕಿರುವಂತಹ 10 ಬೈಲಾಸ್ ಇದಾವೆ. ನಮ್ಮ ಮಹಾನಗರ ಪಾಲಿಕೆಯ ಕೆಲವೊಂದು ಷರತ್ತುಗಳಿದ್ದಾವೆ. ಅವರು ತಗೊಳ್ಬೇಕಾದಂಥ ಲೈಸೆನ್ಸುಗಳಾಗ್ಬೋದು, ಮರದೊಂದುಗಳೆಲ್ಲವೂ ಇರ್ತವೆ. ಇವೆಲ್ಲವನ್ನು ದಾಟಿ ಯಾವನೋ ಒಬ್ಬ ನಡೆಸ್ತಾ ಇದ್ದಾನೆ ಅಂತಂದರೆ ಅದರ ಅರ್ಥ ನಮ್ಮ ವ್ಯವಸ್ಥೆ ನಿಷ್ಕ್ರಿಯವಾಗಿದೆ ಅಂತ ಹೇಳುವಂಥದ್ದು. ನಮ್ಮ ಕಣ್ಣು ಮುಂದೆನೇ ಇರುವಂಥ ವ್ಯವಸ್ಥೆಗಳು ಇವೆಲ್ಲ. ನಿವೃತ್ತಿ ಆದಮೇಲೇನೋ ಯಾವುದೋ ಒಬ್ಬ ಅಧಿಕಾರಿ ತನ್ನ ಮನೆ ಮೇಲೇ ಈ ದಂಧೆ ನಡೆಸ್ತಾನೆ ಅಂತಂದರೆ ಏನರ್ಥ ಹೇಳಿ? ಗೊತ್ತಿಲ್ಲದೆ ಮಾಡಿಬಿಟ್ಟ ಅಂತ ಹೇಳೋಕ್ಕಾಗತ್ತಾ? ಇರುವಂತಹ ಅಧಿಕಾರದ ಅವಧಿಯಲ್ಲಿ ಹೇಸಿಗೆ ತಿಂದಿದ್ದಲ್ದೇನೆ ನಂತರದಲ್ಲೂ ಹೇಸಿಗೆ ತಿನ್ನೋರಿಗೆ ಒಂದು ಜಾಗ ಮಾಡಿಕೊಟ್ಟ ಅಂತಲೇ ತಾನೇ ನಾವು ಅಂದ್ಕೋಬೇಕಾಗಿರೋದು. ಈ ರೀತಿಯಾದಂಥದ್ದು ಕುವೆಂಪು ನಗರದಲ್ಲಿ ಇನ್ನೊಬ್ಬ ಪೊಲೀಸು ಅವನ ಮನೆಯಲ್ಲೇ ಒಂದು ಮೈನರ್ ಹೆಣ್ಣು ಮಗುವನ್ನು ಇಟ್ಕೊಂಡು ದಂಧೆ ನಡೆಸಿರ್ತಾನೆ. ನೆನಪಿಸುವಂತಹ ಸಿಟ್ಟು ಬರುತ್ತೆ ನನಗೆ. ಆತ ಇವತ್ತು ಮತ್ತೊಂದು ಪೊಲೀಸ್ ಸ್ಟೇಷನಲ್ಲಿ ದಫೇದಾರು. ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಹೇಳಿ? ಕೇಸ್ ನಡೀತಾ ಇದೆ, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಹೇಳಿ ಇಂಥವರಿಂದ? ಹಾಗಾಗಿ ಮಾನ್ಯ ಉಸ್ತುವಾರಿ ಸಚಿವರನ್ನು, ಜಿಲ್ಲಾಧಿಕಾರಿಗಳನ್ನು ನಾನು ವಿನಯಪೂರ್ವಕವಾಗಿ ಕೇಳ್ಕೊಳ್ಳೋದು, ಒಂದು ಸ್ಕ್ವಾಡ್ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಸ್ಕ್ವಾಡ್ ಮಾಡಿ. AHTU ನಿಷ್ಕ್ರಿಯ ಆಗೋಗಿದೆ. ಅವ್ರು ಕೇಳೋಕ್ಕೆ ಹೋದರೆ ಅವರು ಎಲ್ಲೋ ಒಂಥರ ಅವರ ವೈಯಕ್ತಿಕ ವಿಚಾರ ಮಾತಾಡ್ಲಿಕ್ಕೆ ಬಂದಂಗೆ ಮಾತಾಡ್ತಾರೆ. ಅವರ ಇಲಾಖೆಯ ಒಳಗೆ ಇರುವಂತಹ ಸಂಬಂಧಗಳಿದೆಯಲ್ಲ, ಸಹೋದ್ಯೋಗಿಗಳ ಸಂಬಂಧ ಹಾಳಾಗ್ಬಿಡುತ್ತೆ. ನಾವು ಅಲ್ಲಿಂದ ಬಂದು ಇಲ್ಲಿ ರೈಡ್ ಮಾಡಿದ್ರೆ ಅಲ್ಲಿಗೆ ಹೋಗಿ ಅಂತಾರೆ. ಅಲ್ಲಿಗೆ ಹೋಗೋದಾದ್ರೆ ಅಲ್ಲಿಗೆ ಹೋಗ್ಬೋದಂಥ ವ್ಯವಸ್ಥೆ ಇದ್ದಿದ್ರೆ ನಾವು ಯಾಕೆ ಬೇರೆ ಅಧಿಕಾರಿಗಳ ಹತ್ರ ಹೋಗಬೇಕು? ಅಲ್ಲಿ ಎಲ್ಲವೂ ಸರಿ ಇಲ್ಲದಿರುವ ಕಾರಣ CCBಗೆ ಹೋಗಬೇಕಾಗತ್ತೆ, AHTU ಘಟಕಕ್ಕೆ ಹೋಗಬೇಕಾಗತ್ತೆ, DCPU ಘಟಕಕ್ಕೆ ಹೋಗಬೇಕಾಗತ್ತೆ, ಇಲ್ಲ ಆಯುಕ್ತರ ಹತ್ರ ಹೋಗಬೇಕಾಗತ್ತೆ, DCP ಅವ್ರ ಹತ್ರ ಹೋಗಬೇಕಾಗತ್ತೆ, ACP ಅವ್ರ ಹತ್ರ ಹೋಗಬೇಕಾಗತ್ತೆ. ಒಂದು ಕಡೆಗೆ ನಾವು ನಮ್ಮ ಒಂದು ಪ್ರಯತ್ನಗಳನ್ನ, ನಮ್ಮ ಎನರ್ಜಿನ ಅಲ್ಲಿ ನಾವು ವ್ಯಯ ಮಾಡ್ಕೊಂಡು ಓಡಾಡೋದು ಯಾಕೆ? ಲೋಕಲಲ್ಲಿ ಯಾವುದು ಕೆಲಸಗಳು ಆಗಲ್ಲ. ಇದನ್ನು ಬಾಯ್ಬಿಟ್ಟು ಹೇಳಬೇಕಾ? ಇಂಥ ಒಂದು ವ್ಯವಸ್ಥೆ ಇದೆ. ಪ್ರತಿಯೊಬ್ಬ ಅಧಿಕಾರಿಯೂ ಕೂಡ ಕನಿಷ್ಠ 20, 25, 30 ಲಕ್ಷ ರೂಪಾಯಿ ಕೊಟ್ಟು ಒಂದೊಂದು ವೃತ್ತಕ್ಕೆ ಬರುವಂಥದ್ದು ಓಪನ್ ಸೀಕ್ರೆಟ್ ಇವತ್ತು.
ಅದರ ಹಣವನ್ನು ಹೇಗೆ ಸಂಪಾದನೆ ಮಾಡ್ತಾರೆ ಅಂತ ಹೇಳೋದನ್ನ ನಾವು ಒಂದು ಸಲ ಅವಲೋಕನ ಮಾಡಿದ್ರೆ ಸತ್ಯಗಳು ನಮಗೆ ನಮ್ಮ ಮುಂದೆ ಬಂದು ನಿಂತ್ಕೊತವೆ. ಎಲ್ಲವನ್ನು ಬಿಚ್ಚಿ ಇಡುವಂಥದ್ದಲ್ಲ ನಾನು ಇವತ್ತು ಮಾಡ್ತಾ ಇರೋದು. ನನಗೆ ಬೇಕಾಗಿದ್ದು ಈ ಏಸಿಗೆ ದಂಧೆಗೆ ಕಡಿವಾಣ ಎಷ್ಟೊಂದು ಹೋರಾಟ ಮಾಡಬೇಕು. ನಾವು ಇಲಾಖೆಗಳ ಜೊತೆಯಲ್ಲಿ ಸಹಾಯ ಮಾಡಲಿಕ್ಕೇ ನಾವೆಲ್ಲರೂ ಇರೋದು. ಅವ್ರ ನೆರವನ್ನು ನೀಡುತ್ತಾ ಇದನ್ನು ಮಟ್ಟ ಹಾಕಲಿಕ್ಕೆ ನಾವಿರೋದು. ಇಲಾಖೆಗಳಿಗೆ ವಿರುದ್ಧವಾಗಿ ನಾವು ಯಾವತ್ತೂ ಇಲ್ಲ. ನ್ಯಾಯಬದ್ಧವಾದಂಥದ್ದು, ಕಾನೂನುಬದ್ಧವಾದಂಥದ್ದಷ್ಟೇ ನಾವು ಕೇಳುವಂಥದ್ದು. ಆಗ್ತಾ ಇಲ್ಲ ಅಂತಂದಾಗ ಒಂದು ಸಾತ್ವಿಕವಾದ ಸಿಟ್ಟನ್ನು ನಾವು ಪ್ರದರ್ಶಿಸಲೇಬೇಕಾಗತ್ತೆ. ಸಾರ್ವಜನಿಕರ ಪರವಾಗಿ, ಸಾರ್ವಜನಿಕರ ಒಳಿತಿಗಾಗಿ, ಈ ನಗರದ ಒಂದು ರಕ್ಷಣೆಗಾಗಿ, ಇದರ ಒಂದು ಅಸ್ಮಿತೆಯನ್ನು ಕಾಪಾಡಲಿಕ್ಕೋಸ್ಕರ ನನಗೆ ಭಯ ಆಗುತ್ತೆ. ಇದು ಹಿಂಗೆ ನಾವು ಕೆಲಸ ಮಾಡೋದು ಬಿಟ್ಟರೆ 35 ವರ್ಷದ ನಂತರವೂ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂತಂದರೆ ಒಂದೇ ಒಂದು, ನಾವು ನಿಲ್ಲಿಸಿದ್ರೆ ಇದು ವೈರಸ್ ರೀತಿಯಲ್ಲಿ ಮಲ್ಟಿಪಲ್ ಆಗ್ತಾ ಹೋಗ್ತದೆ. ಮಕ್ಕಳಿಗೆ ಇವತ್ತು ಉಳಿಗಾಲ ಇಲ್ಲದಂಥದ್ದು, ಕಾಲೇಜಿಗೆ ಹೋಗುವಂಥ, ಹೈಸ್ಕೂಲಿಗೆ ಹೋಗುವಂಥ ಮಕ್ಕಳಿಗೆ ಇವತ್ತು ಓಡಾಡಲಿಕ್ಕಾಗದಿರುವಂಥ ಪರಿಸ್ಥಿತಿ ಇದೆ. ಕಾಲೇಜಿನ ಪಕ್ಕದಲ್ಲೇ ದಂಧೆ ನಡೆಯುವಂಥದ್ದನ್ನು ಕೂಡ ನಾವು ಗಮನಕ್ಕೆ ತಂದಿದ್ದೀವಿ. ಕಾಲೇಜಿಗೆ ಹೋಗುವ ಹೆಣ್ಣು ಮಕ್ಕಳನ್ನ ಇವರು ಕೈ ಸನ್ನೆ, ಬಾಯಿ ಸನ್ನೆ ಮಾಡಿ, ಕಣ್ಸನ್ನೆ ಮಾಡಿ ಕರೆಯುವಂಥದ್ದು ಕೂಡ ಮಾಡಿದ್ದಾರೆ. ಇತ್ತೀಚಿನ ಒಂದು ವರದಿಯ ಪ್ರಕಾರ ಸುಮಾರು 43,000 ಜನ ನಾಪತ್ತೆಯಾಗಿದ್ದಾರೆ, ಮಹಿಳೆಯರು, ಮಕ್ಕಳು ಅಂತಂದರೆ ಇದು ನಮಗೆ ಕಳವಳಕಾರಿಯಾದಂಥ ವಿಚಾರ ಅಂತ ಅನಿಸಲ್ಲ. ಈ 43,000 ಜನ ಮಿಸ್ಸಿಂಗ್ ಆಗಿದ್ದಾರೆ ಅಂತಂದರೆ ಆಲ್ ದೋಸ್ ಕೇಸಸ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಹ್ಯೂಮನ್ ಟ್ರಾಫಿಕಿಂಗ್ ಕೇಸಸ್. ಸುಪ್ರೀಂ ಕೋರ್ಟಿನ ಒಂದು ಆದೇಶದ ಪ್ರಕಾರ ಎಲ್ಲೆಲ್ಲಿ ಇವರು ಹೋಗಿ ಸೇರ್ಕೊಂಡಿರ್ಬೋದು, ಹೇಗೆ ಇವರು ಏಮಾರಿರ್ಬೋದು, ಯಾರು ಕರ್ಕೊಂಡು ಹೋಗಿರ್ಬೋದು, ಎಲ್ಲೆಲ್ಲಿ ಇವರು ಬೆಳವಣಿಗೆಗಳಾಗಿ ಇವತ್ತು ನರಳುತ್ತಾ ಇದ್ದಿರ್ಬೋದು ನೋಡ್ಬೇಕು ತಾನೆ. ಕಲ್ಯಾಣ ರಾಷ್ಟ್ರದಲ್ಲಿ ನಿಯೋಜಿಸಲ್ಪಟ್ಟಂಥವ್ರು ಎಲ್ಲರೂ ಕೂಡ ನನ್ನಾದಿಯಾಗಿ, ಕಮಿಷನರ್ ಆದಿಯಾಗಿ ತಲೆ ಕೆಡಿಸ್ಕೊಳ್ಬೇಕಾದಂತಹ ವಿಚಾರ ಇದು. ಕನ್ಸ್ಟ್ರಕ್ಷನ್ ಅಂತಂದರೆ ಸಿಮೆಂಟು ಜಲ್ಲಿ ಹಾಕಿ ಮಾಡುವಂಥ ಕನ್ಸ್ಟ್ರಕ್ಷನ್ ಅಲ್ಲ ಇವತ್ತಿನ ದೇಶ ಕೇಳ್ತಾ ಇರೋದು. ಕನ್ಸ್ಟ್ರಕ್ಟ್ ದ ಲೈಫ್ಸ್, ಜೀವನ ಕಟ್ಟುವಂಥ ಕೆಲಸ, ಒಂದು ಮಾದರಿ ಜಗತ್ತನ್ನು ಸೃಷ್ಟಿ ಮಾಡುವಂಥ ಕೆಲಸ. ನಮ್ಮ ಮಕ್ಕಳಿಗೆ ಮಾದರಿಯನ್ನು ತೋರಿಸ್ಬೇಕಲ್ವ? ಯಾವ ಮಾದರಿಯನ್ನು ನಾವು ತೋರಿಸ್ತಾ ಹೋಗ್ತಾ ಇದ್ದೀವಿ? ಸ್ಪಾಗಳು, ಮಸಾಜ್ ಪಾರ್ಲರ್ಗಳು, ರೆಡ್ ಲೈಟ್ ಏರಿಯಾಗಳನ್ನ, ಇದು ನಮ್ಮ ಡೆವಲಪ್ಮೆಂಟ್ ಆಗುತ್ತಾ? ನೋವಾಗುತ್ತೆ. ಝೀರೋ ಟಾಲರೆನ್ಸನ್ನು ನಾವು ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಸಾಂಸ್ಕೃತಿಕ ನಗರಿಗೆ ಉಳಿಗಾಲ ಇಲ್ಲ.